Hi, good morning. In previous class, I already explained the types of networking. In that types of networking, the first one is called LAN, WAN, MAN. The next one is called terminology of networks. In that, the first one is called nodes or workstation or client. Node andru onde, workstation andru onde, client andru onde. Node ni ಏನಕ್ಕೆ ಯೂಸ್ ಮಾಡ್ತೀವಿ ಅಂತ? Use it to transmit the data ಅಂತೀವಿ. Use it to transmit the information ಅಂತೀವಿ. Receive the data ಅಂತೀವಿ. A node is called a computer which is connected to the network. A node is called a computer which is connected to the network is called node ಅಂತೀವಿ. It can access the data and applications. The next one is called server. ಇದು ಯಾವ ತರ ಇರುತ್ತಪ್ಪ ಕ್ವಶನ್ ಅಂತ ಹೇಳಿದ್ರೆ, what is a server? Explain the types of servers ಅಂದಿರುತ್ತೆ ನಮಗೆ. A server stands for the heart of most networks. It is a big computer. It is a very fast computer. It has a large amount of RAM and large amount of storage capacity ಇರುತ್ತೆ. ಯಾವುದರಲ್ಲಿ? ಸರ್ವರ್ ಅಲ್ಲಿ. ಈಗ ನೆಟ್ವರ್ಕ್ ಅಲ್ಲಿ ನಂಬರ್ ಆಫ್ ಕಂಪ್ಯೂಟರ್ಸ್ ನ ಕನೆಕ್ಟ್ ಮಾಡ್ಕೊಂಡು ಹೋಗಿರ್ತೀವಿ. ಈ ನಂಬರ್ ಆಫ್ ಕಂಪ್ಯೂಟರ್ಸ್ ಅಲ್ಲಿ ದ ಮೇನ್ ಕಂಪ್ಯೂಟರ್ ನ ಅಥವಾ ದ ಬಿಗ್ ಕಂಪ್ಯೂಟರ್ ನ ನಾವು ಸರ್ವರ್ ಆಗಿ ಯೂಸ್ ಮಾಡ್ಕೊಂಡು ಹೋಗ್ತೀವಿ. ಆ ಸರ್ವರ್ ಗೆ ಕೆಪಾಸಿಟಿ ಜಾಸ್ತಿ ಇರುತ್ತೆ. ಸರ್ವರ್ ಫಾಸ್ಟ್ ಆಗಿ ವರ್ಕ್ ಆಗ್ತಾ ಇರುತ್ತೆ. ಸರ್ವರ್ ಅಲ್ಲಿ ರ್ಯಾಮ್ ಕೆಪಾಸಿಟಿ ಮತ್ತು ಸ್ಟೋರೇಜ್ ಕೆಪಾಸಿಟಿ ಜಾಸ್ತಿ ಇರುತ್ತೆ. ಈ ಸರ್ವರ್ ಒಳಗಡೆ ನಂಬರ್ ಆಫ್ ಟೈಪ್ಸ್ ಬರುತ್ತೆ. ದೇರ್ ಆರ್ ಟೂ ಟೈಪ್ಸ್ ಆಫ್ ಸರ್ವರ್ಸ್. ಇನ್ ದಟ್ ಒನ್ ಇಸ್ ಕಾಲ್ಡ್ ಡೆಡಿಕೇಟೆಡ್ ಸರ್ವರ್, ನಾನ್ ಡೆಡಿಕೇಟೆಡ್ ಸರ್ವರ್. ಡೆಡಿಕೇಟೆಡ್ ಸರ್ವರ್, ನಾನ್ ಡೆಡಿಕೇಟೆಡ್ ಸರ್ವರ್. ಈಗ ಫಸ್ಟ್ ಒನ್ ಇಸ್ ಕಾಲ್ಡ್ ಡೆಡಿಕೇಟೆಡ್ ಸರ್ವರ್ ಅಂತ ಹೇಳ್ತೀವಿ. ಈ ಡೆಡಿಕೇಟೆಡ್ ಸರ್ವರ್ ಅಂತ ಹೇಳಿದ್ರೆ ಎಲ್ಲಾ ಕಂಪ್ಯೂಟರ್ಸ್ ಕನೆಕ್ಟ್ ಮಾಡ್ಕೊಂಡು ಹೋಗಿರ್ತೀವಿ ನೆಟ್ವರ್ಕ್ ಅಲ್ಲಿ. ನಾನು ಆಲ್ರೆಡಿ ಹೇಳಿದೆ ದ ಮೇನ್ ಕಂಪ್ಯೂಟರ್ ಅಂತ ಅಥವಾ ದ ಬಿಗ್ ಕಂಪ್ಯೂಟರ್ ಅಂತ ಹೇಳಿದ್ವಿ. ಸೊ ಆ ಬಿಗ್ ಕಂಪ್ಯೂಟರ್ ನ ಬಂದು ನಾವು ಸರ್ವರ್ ಅಂತ ಹೇಳಿದೀವಿ. ಈ ಡೆಡಿಕೇಟೆಡ್ ಸರ್ವರ್ ಅಂತ ಹೇಳಿದ್ರೆ ಎ ಕಂಪ್ಯೂಟರ್ ರಿಸರ್ವ್ಡ್ ಫಾರ್ ಸರ್ವರ್ಸ್ ಜಾಬ್ ಅಂಡ್ ಇಟ್ಸ್ ಜಾಬ್ ಈಸ್ ಟು ಹೆಲ್ಪ್ ವರ್ಕ್ ಸ್ಟೇಷನ್ ಟು ಆಕ್ಸೆಸ್ ದ ಡೇಟಾ, ಸಾಫ್ಟ್ವೇರ್, ಹಾರ್ಡ್ವೇರ್, ರಿಸೋರ್ಸಸ್. ಈ ಡೆಡಿಕೇಟೆಡ್ ಸರ್ವರ್ ಏನಪ್ಪ ಕೆಲಸ ಅಂತ ಹೇಳಿದ್ರೆ ವರ್ಕ್ ಸ್ಟೇಷನ್ ನಿಂದ ಡೇಟಾನ ಆಕ್ಸೆಸ್ ಮಾಡ್ಕೊಂಡು ಹೋಗೋದು, ಸಾಫ್ಟ್ವೇರ್ ನ ಆಕ್ಸೆಸ್ ಮಾಡ್ಕೊಂಡು ಹೋಗೋದು, ಹಾರ್ಡ್ವೇರ್ ಕಾಂಪೋನೆಂಟ್ ನ ಅಥವಾ ರಿಸೋರ್ಸಸ್ ನ ಅದಕ್ಕೆ ಕಳಿಸ್ಕೊಡ್ತಾ ಇರುತ್ತೆ ನಮಗೆ. ಇನ್ ಡೆಡಿಕೇಟೆಡ್ ಸರ್ವರ್ ಹೆಲ್ಪ್ಸ್ ವರ್ಕ್ ಸ್ಟೇಷನ್ಸ್ ಟು ಆಕ್ಸೆಸ್ ಡೇಟಾ, ಸಾಫ್ಟ್ವೇರ್ ಅಂಡ್ ಹಾರ್ಡ್ವೇರ್ ರಿಸೋರ್ಸಸ್. Sir, these servers are used only as a server. It cannot be used as a workstations. ಯಾವುದೇ ನೆಟ್ವರ್ಕಿಂಗ್ ಅಲ್ಲಿ ನಂಬರ್ ಆಫ್ ಕಂಪ್ಯೂಟರ್ ನ ಕನೆಕ್ಟ್ ಮಾಡಿದ್ದಾಗ ಸರ್ವರ್ ಆಗಿ ಆಕ್ಟ್ ಮಾಡ್ತಾ ಇರುತ್ತೆ. ಯಾವುದೇ ಕಾರಣಕ್ಕೂ ಅದು ವರ್ಕ್ ಸ್ಟೇಷನ್ ಆಗಿ ಆಕ್ಟ್ ಮಾಡ್ಲಿಕ್ಕೆ ಹೋಗಲ್ಲ. ಈ ತರ ಇರುವಂತ ಕಂಪ್ಯೂಟರ್ ನಾವೇನಪ್ಪ ಕರಿತೀವಿ ಅಂತ ಹೇಳಿದ್ರೆ ಮಾಸ್ಟರ್ ಸ್ಲೇವ್ ನೆಟ್ವರ್ಕ್ಸ್ ಅಂತೀವಿ. ಸಚ್ ಆರ್ ನೌನ್ ಆಸ್ ಮಾಸ್ಟರ್ ಸ್ಲೇವ್ ನೆಟ್ವರ್ಕ್ಸ್ ಅಂತೀವಿ. ದ ನೆಕ್ಸ್ಟ್ ಒನ್ ಇಸ್ ಕಾಲ್ಡ್ ನಾನ್ ಡೆಡಿಕೇಟೆಡ್ ಸರ್ವರ್. ನಾನ್ ಡೆಡಿಕೇಟೆಡ್ ಸರ್ವರ್ ಅಲ್ಲಿ ಅಥವಾ ನಾನ್ ಡೆಡಿಕೇಟೆಡ್ ಸರ್ವರ್ ನೆಟ್ವರ್ಕ್ ಒಳಗಡೆ ಎಲ್ಲಾ ವರ್ಕ್ ಸ್ಟೇಷನ್ಸ್ ಆಕ್ಟ್ಸ್ ಆಸ್ ಎ ಸರ್ವರ್ ಅಂತೀವಿ. ಎಲ್ಲಾ ಸರ್ವರ್ಸ್ ಆಕ್ಟ್ಸ್ ಆಸ್ ಎನ್ ವರ್ಕ್ ಸ್ಟೇಷನ್ಸ್ ಅಂತ ಹೇಳ್ತೀವಿ. ಅಂದ್ರೆ ಇಲ್ಲಿ ಎಲ್ಲಾ ಸರ್ವರ್ಗೂ ವರ್ಕ್ ಸ್ಟೇಷನ್ಗೂ ಏನು ಡಿಫರೆನ್ಸ್ ಇರಲ್ಲ. ಇಲ್ಲಿ ಎಲ್ಲದಕ್ಕೂ ಈಕ್ವಲ್ ಪವರ್ಸ್ ಇರುತ್ತೆ. ಇಲ್ಲಿ ಇಟ್ ಇಸ್ ಅ ಸ್ಮಾಲ್ ನೆಟ್ವರ್ಕ್ ಅಂತ ಹೇಳ್ತೀವಿ. ಆನ್ ಎ ಸ್ಮಾಲ್ ನೆಟ್ವರ್ಕ್ಸ್ ಎ ವರ್ಕ್ ಸ್ಟೇಷನ್ ದಟ್ ಕೆನ್ ಬಿ double as a server is known as non-dedicated server. These are used both server as well as workstation. ನಾನು ಆಲ್ರೆಡಿ ಹೇಳಿದೆ ಇಲ್ಲಿ ಈ ನೆಟ್ವರ್ಕಿಂಗ್ ಅಲ್ಲಿ ಸರ್ವರ್ ವರ್ಕ್ ಸ್ಟೇಷನ್ ಆಗಿ ಆಕ್ಟ್ ಮಾಡುತ್ತೆ, ವರ್ಕ್ ಸ್ಟೇಷನ್ ಸರ್ವರ್ ಆಗಿ ಆಕ್ಟ್ ಮಾಡುತ್ತೆ. ಇಟ್ ಈಸ್ ಎ ಸ್ಲೋಯರ್ ಅಂಡ್ ರಿಕ್ವೈರ್ಸ್ ಮೋರ್ ಮೆಮೊರಿ and it is also called as a peer-to-peer network ಅಂತೀವಿ. ವಾಟ್ ಇಸ್ ದ ಮೀನಿಂಗ್ ಆಫ್ ಪೀರ್ ಟು ಪೀರ್ ಅಂತ ಹೇಳಿದ್ರೆ ಈ ಯಾವುದೇ ನೆಟ್ವರ್ಕಿಂಗ್ ಅಲ್ಲಿ ಯಾವುದೇ ಸರ್ವರ್ ವರ್ಕ್ ಸ್ಟೇಷನ್ ಆಗಿ ಆಕ್ಟ್ ಮಾಡಿದ್ರೆ ಅಥವಾ ಯಾವುದೇ ವರ್ಕ್ ಸ್ಟೇಷನ್ ಸರ್ವರ್ ಆಗಿ ಆಕ್ಟ್ ಮಾಡಿದೆ ಅಂತ ಹೇಳಿದ್ರೆ ಅದನ್ನ ನಾವೇನಪ್ಪ ಕರಿತೀವಿ ಅಂತ ಹೇಳಿದ್ರೆ ಪೀರ್ ಟು ಪೀರ್ ನೆಟ್ವರ್ಕ್ ಅಂತ ಹೇಳ್ತೀವಿ. ದ ನೆಕ್ಸ್ಟ್ ಒನ್ ಇಸ್ ಕಾಲ್ಡ್ ನೆಟ್ವರ್ಕಿಂಗ್ ಡಿವೈಸಸ್ ಆರ್ ಎಕ್ಸ್ಪ್ಲೈನ್ ದ ನೆಟ್ವರ್ಕಿಂಗ್ ಡಿವೈಸಸ್. ಈಗ ನಮ್ಗೆ ನೆಟ್ವರ್ಕ್ ಅಂದ್ರೆ ಗೊತ್ತಾಯ್ತು. ಈ ನೆಟ್ವರ್ಕ್ ಬೇಕು ಅಂದ್ರೆ ನಮ್ಗೆ ಏನೇನ್ ಡಿವೈಸಸ್ ಬೇಕು ಅಂತ. ದ ಫಾಲೋಯಿಂಗ್ ಆರ್ ದ ನೆಟ್ವರ್ಕಿಂಗ್ ಡಿವೈಸಸ್
In that the first one is called node ಅಂತೀವಿ. ನಾನು ಆಲ್ರೆಡಿ ಹೇಳಿದೆ ನೆಟ್ವರ್ಕಿಂಗ್ ಡಿವೈಸಸ್ ಬಂದಾಗ ನೋಡು, ಸರ್ವರು, ಮೋಡಮ್ಮು ಇದು ಬಹಳಷ್ಟು ಬರ್ತವೆ. ಇಲ್ಲಿ ನಾವು ನೋಡ್ ಬಗ್ಗೆ ಆಲ್ರೆಡಿ ಹೇಳಿದೀನಿ, ಮತ್ತೆ ಹೇಳ್ತೀನಿ ನೋಡಿ. ಇಲ್ಲಿ the following are the networking devices. The first one is called node or workstation or client. ಇದು 1 ಮಾರ್ಕ್ಸ್ ಅಲ್ಲಿ ಕೇಳಿದ್ದಾರೆ ಬಹಳ ಸರಿ. ವಾಟ್ ಇಸ್ ಎ ನೋಡ್ ಅಂದ್ರೂ ಒಂದೇ ಆನ್ಸರ್, ವರ್ಕ್ ಸ್ಟೇಷನ್ ಅಂದ್ರೂ ಒಂದೇ ಆನ್ಸರ್, ಕ್ಲೈಂಟ್ ಅಂದ್ರೂ ಒಂದೇ ಆನ್ಸರ್. A computer which is connected to the network is called node. A computer which is connected to the network is called node. It can access the data and application. In node ಏನಪ್ಪ ಕೆಲಸ ಅಂತ ಹೇಳಿದ್ರೆ use it to transmit the data, receive the data ಅಂತ ಹೇಳಿದೀನಿ. The next one is called modem. A modem is an electronic device which converts analog waves to digital waves to analog waves. It is also called as a modulator ಅಂತ ಹೇಳ್ತೀವಿ ಅಥವಾ demodulator ಅಂತ ಹೇಳ್ತೀವಿ. A modem is an electronic device which converts analog waves to digital waves and digital waves to analog waves. It is also called as modulator and demodulator ಅಂತೀವಿ. ಈ ಮೋಡಮ್ ಅಲ್ಲಿ 2 ಟೈಪ್ಸ್ ಆಫ್ ಮೋಡಮ್ ಬರುತ್ತೆ. ಒಂದ್ ಬಂದು ಇಂಟರ್ನಲ್ ಮೋಡಮ್, ಇನ್ನೊಂದು ಬಂದು ಎಕ್ಸ್ಟರ್ನಲ್ ಮೋಡಮ್. ಇಂಟರ್ನಲ್ ಮೋಡಮ್ಸ್ ಆರ್ ಫಿಕ್ಸ್ಡ್ ಇನ್ಸೈಡ್ ದ CPU ಅಂತ ಹೇಳ್ತೀವಿ. ಎಕ್ಸ್ಟರ್ನಲ್ ಮೋಡಮ್ಸ್ ಆರ್ ಕನೆಕ್ಟೆಡ್ ಎಕ್ಸ್ಟರ್ನಲಿ ಅಂತ ಹೇಳ್ತೀವಿ ಅಥವಾ ಔಟ್ಸೈಡ್ ದ ಕಂಪ್ಯೂಟರ್ ಅಂತ ಹೇಳ್ತೀವಿ. These are the types of modem anta. The next one is called NIC. The NIC is nothing but network interface card. Network interface card. What is the use of NIC anta helidre? This card is used to exchange information with other computer. The NIC card provides physical connection between the network and the computer workstations. The next one is called Ethernet card. A Ethernet card is also an hardware device that helps in connection of nodes within a network. ಅಂದ್ರೆ Ethernet card ಏನಪ್ಪ ಮಾಡುತ್ತೆ ಅಂತ ಹೇಳಿದ್ರೆ transmit the data from the network to our computer. Transmit data from the computer. Transmit data from the network to our computer ಅಂತ ಹೇಳ್ತೀವಿ. ಅದನ್ನ ಯಾವ ಕಾರ್ಡ್ನ? ಈಥರ್ನೆಟ್ ಕಾರ್ಡ್. The next one is called hub ಅಂತ ಹೇಳ್ತೀವಿ. A hub is a hardware device used to connect several computers together. ಅಂದ್ರೆ ನೆಟ್ವರ್ಕಿಂಗ್ ಅಲ್ಲಿ ನಂಬರ್ ಆಫ್ ಕಂಪ್ಯೂಟರ್ಸ್ ನ ಕನೆಕ್ಟ್ ಮಾಡ್ಕೊಂಡು ಹೋಗೋ ಒಂದು ಡಿವೈಸ್ ನ ಏನಪ್ಪಾ ಕರಿತೀವಿ ಅಂತ ಹೇಳಿದ್ರೆ ಹಬ್ ಅಂತ ಹೇಳ್ತೀವಿ. ಇದು 1 ಮಾರ್ಕ್ಸ್ ಗೆ 2 ಸಾರಿ ಕೇಳಿದರೆ ವಾಟ್ ಈಸ್ ಎ ಹಬ್ ಅಂತ. A hub is a hardware device used to connect several computers together. ಈ ಹಬ್ ಅಲ್ಲಿ 2 ಟೈಪ್ಸ್ ಆಫ್ ಹಬ್ ಬರುತ್ತೆ. ಒಂದ್ ಬಂದು ಆಕ್ಟಿವ್ ಹಬ್ ಅಂತ, ಇನ್ನೊಂದು ಬಂದು ಪ್ಯಾಸಿವ್ ಹಬ್ ಅಂತ. ವಾಟ್ ಇಸ್ ದ ಮೀನಿಂಗ್ ಆಫ್ ಹಬ್? Hub is a hardware device used to connect several computers together ಅಂತ ಹೇಳ್ತೀವಿ. The next one is called switch. A switch is a device in a computer network that connects other devices together. A switch is a device in a computer network that connects other devices together. Multiple data cables are plugged into a switch to enable communication between different networking devices ಅಂತೀವಿ. The next one is called repeater. ನಾನು ಆಲ್ರೆಡಿ ಇಲ್ಲಿ ಪಿಕ್ಚರ್ ಅಲ್ಲಿ ತೋರಿಸಿದೀನಿ ನೋಡಿ. ರಿಪೀಟರ್ ಅಂದ್ರೆ ಈಗ ನಂಬರ್ ಆಫ್ ಒಂದ್ ಕಡೆ ನಂಬರ್ ಆಫ್ ಅಂದ್ರೆ ನೆಟ್ವರ್ಕಿಂಗ್ ಒಂದ್ ಸೈಡ್ ಇರುತ್ತೆ, ಇನ್ನ ಒಂದ್ ಸೈಡ್ ನೆಟ್ವರ್ಕಿಂಗ್ ಇರುತ್ತೆ. ಈ ಎರಡು ನೆಟ್ವರ್ಕಿಂಗ್ ಅಲ್ಲಿ ಸಿಗ್ನಲ್ಸ್ ನ ಫಾಸ್ಟ್ ಆಗಿ ಟ್ರಾನ್ಸ್ಮಿಟ್ ಮಾಡುವಂತ ಡಿವೈಸ್ ಯಾವ್ದಪ್ಪ ಅಂತ ಹೇಳಿ ರಿಪೀಟರ್ ಅಂತ ಹೇಳ್ತೀವಿ. ರಿಪೀಟರ್ ಏನ್ ಫಂಕ್ಷನ್ ಅಂತ ಹೇಳಿದ್ರೆ ಇಟ್ ಇಂಪ್ರೂವ್ಸ್ ದ ಸಿಗ್ನಲ್ಸ್ ಅಂತ ಹೇಳ್ತೀವಿ. ರಿಪೀಟರ್ ಇಸ್ ಎ ಡಿವೈಸ್ that amplifies a signal being transmitted on the network. It is used in long network lines. ಅಂದ್ರೆ ನೆಟ್ವರ್ಕ್ ಬಹಳಷ್ಟು ಕಡೆ ನಾವು ಇನ್ಸ್ಟಾಲ್ ಮಾಡಿದ್ದಾಗ ಈ ನೆಟ್ವರ್ಕ್ ಅಲ್ಲಿ ಒಂದ್ ಪ್ಲೇಸ್ ಇಂದ ಇನ್ನೊಂದು ಪ್ಲೇಸ್ ಗೆ ಸಿಗ್ನಲ್ಸ್ ನ ಫಾಸ್ಟ್ ಆಗಿ ಟ್ರಾನ್ಸ್ಮಿಟ್ ಮಾಡುವಂತ ಒಂದು ಡಿವೈಸ್ ಯಾವುದು ಅಂತ ಹೇಳಿದ್ರೆ ರಿಪೀಟರ್ ಅಂತ ಹೇಳ್ತೀವಿ. The next one is called bridges.
ಬ್ರಿಡ್ಜಸ್ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಒಂದು ಕಂಪ್ಯೂಟರ್ ಲ್ಯಾಬ್ ಇದೆ ಅನ್ಕೊಳ್ಳಿ. ಸೊ ಒಂದು ಲ್ಯಾಬ್ ಅಲ್ಲಿ ನೆಟ್ವರ್ಕ್ ಇನ್ಸ್ಟಾಲ್ ಮಾಡಿದೀವಿ, ಅದೇ ಪಕ್ಕದ ರೂಮ್ ಅಲ್ಲಿ ಇನ್ನೊಂದು ಲ್ಯಾಬ್ ಅಲ್ಲೂ ಕಂಪ್ಯೂಟರ್ ನೆಟ್ವರ್ಕ್ ಇನ್ಸ್ಟಾಲ್ ಮಾಡಿದೀವಿ. ಈ ಎರಡು ಲ್ಯಾಬ್ ಅಲ್ಲಿ ಇರುವಂತ ನೆಟ್ವರ್ಕ್ ಗಳಿಗೆ ಕನೆಕ್ಟ್ ಮಾಡುವಂತ ಒಂದು ಡಿವೈಸ್. ಫಾರ್ ಎಕ್ಸಾಂಪಲ್ ನೋಡಿ, ಎ ಬ್ರಿಡ್ಜ್ ಇಸ್ ಎ ಡಿವೈಸ್ ಯೂಸ್ಡ್ ಟು ಲಿಂಕ್ ಬಿಟ್ವೀನ್ ಟೂ ನೆಟ್ವರ್ಕ್ಸ್ ಟುಗೆದರ್. ಎ ಬ್ರಿಡ್ಜ್ ಇಸ್ ಎ ಡಿವೈಸ್ ಯೂಸ್ಡ್ ಟು ಲಿಂಕ್ ಬಿಟ್ವೀನ್ ಟೂ ನೆಟ್ವರ್ಕ್ಸ್ ಟುಗೆದರ್. ಆ ಪಿಕ್ಚರ್ ಅಲ್ಲಿ ನಾನು ತೋರಿಸಿದ್ದೀನಿ ನೋಡಿ, ಈ ಕಡೆ ಲೆಫ್ಟ್ ಸೈಡ್ ಅಲ್ಲಿ ಒಂದು ನೆಟ್ವರ್ಕ್ ಇದೆ, ರೈಟ್ ಸೈಡ್ ಅಲ್ಲಿ ಒಂದು ನೆಟ್ವರ್ಕ್ ಇದೆ. ಈ ಎರಡೂ ನೆಟ್ವರ್ಕ್ ನ ಕನೆಕ್ಟ್ ಮಾಡ್ಕೊಂಡು ಹೋಗ್ತಾ ಇದೆ. ಎ ಬ್ರಿಡ್ಜ್ ಇಸ್ ಎ ಡಿವೈಸ್ ಯೂಸ್ಡ್ ಟು ಲಿಂಕ್ ಬಿಟ್ವೀನ್ ಟೂ ನೆಟ್ವರ್ಕ್ಸ್ ಟುಗೆದರ್ ಈಸ್ ಕಾಲ್ಡ್ ಬ್ರಿಡ್ಜಸ್ ಅಂತ ಹೇಳ್ತೀವಿ. The next one is called router. The router translates information from one network to another network. ಇದು ಇನ್ಫಾರ್ಮೇಶನ್ ನ ಒಂದು ನೆಟ್ವರ್ಕ್ ಇಂದ ಅನದರ್ ನೆಟ್ವರ್ಕ್ ಗೆ ಟ್ರಾನ್ಸ್ಫರ್ ಮಾಡುವಂತ ಒಂದು ಡಿವೈಸ್ ಯಾವ್ದಪ್ಪ ಅಂತ ಹೇಳಿದ್ರೆ ರೂಟರ್ ಅಂತ ಹೇಳ್ತೀವಿ. ಈ ರೂಟರ್ ಇಸ್ ಎ ನೆಟ್ವರ್ಕ್ ಡಿವೈಸ್ ದಟ್ ಫಾರ್ವರ್ಡ್ಸ್ ದ ಡೇಟಾ ಪ್ಯಾಕೆಟ್ಸ್ ಬಿಟ್ವೀನ್ ಕಂಪ್ಯೂಟರ್ ನೆಟ್ವರ್ಕ್ಸ್ ಅಂತ ಹೇಳ್ತೀವಿ ಅದನ್ನ. ದೀಸ್ ಆರ್ ದ ಡಿವೈಸಸ್ ಆಫ್ ನೆಟ್ವರ್ಕ್. ಈ ಕ್ವಶನ್ ಯಾವ ತರ ಕೇಳಿದ್ದಾರೆ ಅಂತ ಹೇಳಿದ್ರೆ, ಎಕ್ಸ್ಪ್ಲೈನ್ ಬ್ರೀಫ್ಲಿ ನೆಟ್ವರ್ಕಿಂಗ್ ಡಿವೈಸಸ್ ಅಂತ ಕೇಳ್ತಾರೆ. ಎಕ್ಸ್ಪ್ಲೈನ್ ಬ್ರೀಫ್ಲಿ ನೆಟ್ವರ್ಕಿಂಗ್ ಡಿವೈಸಸ್. ನೆಟ್ವರ್ಕಿಂಗ್ ಡಿವೈಸಸ್ ಕೇಳಿದಾಗ ಇದರಲ್ಲಿ ಬಂದು ನಾವು ಏನ್ ಬರ್ಕೊಂಡು ಹೋಗ್ಬೋದಪ್ಪ ಅಂತ ಹೇಳಿದ್ರೆ, ವರ್ಕ್ ಸ್ಟೇಷನ್ ಬರೀಬಹುದು, ಸರ್ವರ್ ಬರೀಬಹುದು. ಸೊ ಅದೇ ತರ ನಮಗೆ NIC ಕಾರ್ಡ್ ಬರೀಬಹುದು, ಈಥರ್ನೆಟ್ ಕಾರ್ಡ್ ಬರೀಬಹುದು, ಸ್ವಿಚ್, then repeater, bridge, router. These are the networking devices. ನೋಡಿ ಈಗ explain briefly networking devices ಅಂತ ಕೇಳಿದ್ರೆ, the following are the networking devices. In that the first one is called client or node or workstation ಅಂದ್ರೂ ಒಂದೇ. ಸರ್ವರ್ is also called as a networking device ಅಂತ ಹೇಳ್ತೀವಿ. then modem ಅಂತ ಹೇಳ್ತೀವಿ. then one more is called NIC card ಅಂತೀವಿ, ಹಬ್ ಅಂತ ಹೇಳ್ತೀವಿ, ಸ್ವಿಚ್, ರಿಪೀಟರ್, ಬ್ರಿಡ್ಜಸ್, ರೂಟರ್. ದೀಸ್ ಆರ್ ದ ನೆಟ್ವರ್ಕಿಂಗ್ ಡಿವೈಸಸ್. ನೆಕ್ಸ್ಟ್ ಕ್ಲಾಸ್ ಒಳಗಡೆ ಟೊಪಾಲಜಿ ಬಗ್ಗೆ ಡಿಸ್ಕಸ್ ಮಾಡೋಣ. ಈಗ ಆಲ್ರೆಡಿ ನಾನು ಏನ್ ಕ್ಲಾಸ್ ಮಾಡಿದ್ದೀನೋ ಸೊ ಇದನ್ನೆಲ್ಲ ನೀವು ನೋಟ್ಸ್ ಅಲ್ಲಿ ಕಾಪಿ ಮಾಡ್ತಿರ್ಬೇಕು. ಥ್ಯಾಂಕ್ ಯು.